ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನ್ ಅಲ್ಲಿ ಟ್ರಿಗ್ನೋಮೆಟ್ರಿಯಲ್ಲಿರೋ ಅಲೈಡ್ ಆಂಗಲ್ಸ್ ನ ಯಾವ ತರ ಸಾಲ್ವ್ ಮಾಡಬೇಕು ಅಂತ ಇನ್ನೊಂದು ಸೆಷನ್ ಮಾಡ್ತಾ ಇದ್ದೀನಿ. ಸೊ ಈ ಸೆಷನ್ ಅಲ್ಲಿ ಒಂದು ಕ್ವಶನ್ ಬರ್ಕೊಂಡಿದ್ದೀನಿ. ಸಿಂಪ್ಲಿಫೈ ಸೈನ್ 120 ಡಿಗ್ರಿ ಇಂಟು ಕಾಸ್ 390 ಡಿಗ್ರಿ ಪ್ಲಸ್ ಸೈನ್ 150 ಡಿಗ್ರಿ ಇಂಟು ಕಾಸ್ 300 ಡಿಗ್ರಿ ಅಂತ. ಸೊ ಇಲ್ಲಿ ಎಲ್ಲ ಆಂಗಲ್ಸ್ ಏನ್ ಕೊಟ್ಟಿದ್ದೀನಿ, 120, 390, 150, 300. ಯು ಕ್ಯಾನ್ ಸಿ ಆಲ್ ದೀಸ್ ಆಂಗಲ್ಸ್ ಆರ್ ಗ್ರೇಟರ್ ದೆನ್ 90 ಡಿಗ್ರಿ. ಸೊ ಆಂಗಲ್ 90ಗಿಂತ ಜಾಸ್ತಿ ಇದ್ದಾಗ ನಾವು ಅಲೈಡ್ ಆಂಗಲ್ ಅಲ್ಲಿ ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ಕೊಟ್ಟಿರೋ 4 ಟರ್ಮ್ಸ್ ನ ಒಂದೊಂದು ಸಿಂಗಲ್ ಟರ್ಮ್ ಬರ್ಕೊಂಡು ಅದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಆಂಗಲ್ ಇಸ್ ಸೈನ್ 120 ಡಿಗ್ರಿ, ಅದನ್ನ ಬರ್ಕೋಬೇಕು, ಇಸ್ ಈಕ್ವಲ್ ಟು ಸೈನ್ ಆಸ್ ಇಟ್ ಈಸ್ ಬರ್ಕೊಂಡು ಇಲ್ಲಿರೋ 12 ಅಂತ ಏನಿದೆ ಸಂಖ್ಯೆ, ಫಸ್ಟ್ 2 ನಂಬರ್ಸ್ ಅದನ್ನ ತಗೊಂಡು ಇಲ್ಲಿ 9 ಟೇಬಲ್ ಅಲ್ಲಿ 12 ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಆಯ್ತಾ? ಸೊ ಈಗ 9 1 9, 9 2 18 ತಗೊಂಡ್ರೆ ದೊಡ್ಡ ಸಂಖ್ಯೆ ಆಗುತ್ತೆ. ಹಾಗಾಗಿ ನಾನು 9 1 9 ಅಂತ ತಗೋಬೇಕು. ಸೊ ಇಲ್ಲಿ ಬರೆಯುವಾಗ 1 ಇಂಟು 90 ಅಂತ ಬರ್ಕೋಬೇಕು. ಸೊ ನಾನು ಹೇಳುವಾಗ 9 1 9 ಅಂತ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಬರೆಯುವಾಗ 1 ಇಂಟು 90 ಅಂತ ಬರ್ಕೋಬೇಕು. ಸೊ ಇಲ್ಲಿ ನಾನು ಏನ್ ಆಂಗಲ್ ತಗೊಂಡಿದ್ದೀನಲ್ಲ ಆ ಸಂಖ್ಯೆ ಅದನ್ನ ಮೈನಸ್ ಇಲ್ಲಿ 9 1 9, 9 ಟೇಬಲ್ ಅಲ್ಲಿ ಯಾವ ಸಂಖ್ಯೆ ಬಂದಿದೆ ಅದನ್ನ ತಗೋಬೇಕು. ಸೊ 12 ಮೈನಸ್ 9 ಸಬ್ಟ್ರಾಕ್ಟ್ ಮಾಡಿ 3 ಬರುತ್ತೆ ಆನ್ಸರು. ಸೊ ಇಲ್ಲಿ +30 ಅಂತ ಬರ್ಕೋಬೇಕು. ಓಕೆ, ಸೊ ಏನ್ ಸಬ್ಟ್ರಾಕ್ಟ್ ಮಾಡಿ ನಿಮಗೆ ಸಂಖ್ಯೆ ಬರುತ್ತೆ ಅದಕ್ಕೆ ಇಂಟು 10 ಮಾಡ್ಕೋಬೇಕು, 0ನ ಜಾಸ್ತಿ ಮಾಡ್ಕೋಬೇಕು. ಸೊ 30 ಅಂತ ಆಗತ್ತೆ. ನೆಕ್ಸ್ಟ್ 1 ಟೈಮ್ಸ್ 90 ಪ್ಲಸ್ ಇಲ್ಲಿ 1 ಇಂಟು 90 ಪ್ಲಸ್ 30 ಏನ್ ಬಂದಿದೆಯಲ್ಲ ಅದನ್ನ ಅಲೈಡ್ ಆಂಗಲ್ ಅಂತ ಹೇಳ್ತೀವಿ. ಸೊ 120 ಡಿಗ್ರಿನ ಅಲೈಡ್ ಆಂಗಲ್ ಅಲ್ಲಿ ಕನ್ವರ್ಟ್ ಮಾಡಿದೀವಿ. ಈಗ ಈ ಅಲೈಡ್ ಆಂಗಲ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಇಲ್ಲಿ ASTC ರೂಲ್ ನ ಅಪ್ಲೈ ಹಾಕೊಂಡಿದ್ದೀನಿ. ಸೊ 1 ಇಂಟು 90 ಅಂತ ಹೇಳಿದ್ರೆ ನೋಡಿ ಈ ಲೈನ್ ಮೇಲೆ ನಿಂತ್ಕೋಬೇಕು. ಪ್ಲಸ್ ಅಂತ ಹೇಳಿದ್ರೆ ಮುಂದೆ, ಮೈನಸ್ ಅಂತ ಹೇಳಿದ್ರೆ ಹಿಂದೆ ಹೋಗ್ಬೇಕು. ಸೊ ಈಗ 1 ಇಂಟು 90 ಪ್ಲಸ್ 30 ಅಂತ ಇದೆ. ಸೊ ಇಲ್ ಗೋ ಟು ದ ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಕೊಸಿಕೆಂಟ್ ಇದ್ರೆ ಪಾಸಿಟಿವ್ ಇರುತ್ತೆ, ಇಲ್ಲಿ ಸೈನ್ ಇದೆ. ಸೊ ಐಲ್ ರೈಟ್ ಪ್ಲಸ್ 90ಗೆ ಮಲ್ಟಿಪ್ಲೈ ಆಗಿರೋ ನಂಬರ್ ಆಡ್ ನಂಬರ್ ಇದೆ. ಆಡ್ ನಂಬರ್ ಇದ್ರೆ ಕೋ ಫಂಕ್ಷನ್ ಚೇಂಜ್ ಆಗುತ್ತೆ, ಸೈನ್ ಇದ್ರೆ ಕಾಸ್ ಚೇಂಜ್ ಆಗುತ್ತೆ, ಕಾಸ್ ಅಂತ ಬರೆದು ನೆಕ್ಸ್ಟ್ ಆಂಗಲ್ 30 ಇದೆ. ಸೊ 30 ಡಿಗ್ರಿ ಅಂತ ಬರೀತೀನಿ. ಅಂಡ್ ಕಾಸ್ 30 ಡಿಗ್ರಿ ಆನ್ಸರ್ ಈಸ್ √3/2. ಸೊ ಇವೆಲ್ಲ ಸ್ಟ್ಯಾಂಡರ್ಡ್ ಆಂಗಲ್ಸ್. ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್ ಇಂದ ನಮ್ಗೆ ಆನ್ಸರ್ಸ್ ಗೊತ್ತಾಗುತ್ತೆ. ನೆಕ್ಸ್ಟ್ ಆಂಗಲ್ ಈಸ್ ಕಾಸ್ 390 ಡಿಗ್ರಿ. ಸೊ ಅದನ್ನ ಬರ್ಕೊಂತೀನಿ, ಕಾಸ್ 390 ಡಿಗ್ರಿ. ಸೊ ಕಾಸ್ ಬರ್ಕೊಂಡು 390 ಅಲ್ಲಿ 39 ತಗೋಬೇಕು. ಈಗ 39 9 ಟೇಬಲ್ ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡಿದಾಗ 9 4 36, 9 5 45 ದೊಡ್ಡ ಸಂಖ್ಯೆ ಆಯಿತು. ಸೊ 9 4 36 ಅಂತ ಮಾಡ್ಕೋಬೇಕು. ಸೊ ನಾನಿಲ್ಲಿ 4 ಇಂಟು 90, 9 4 ಅಂತ ಇದ್ದಾಗ ಇಲ್ಲಿ 4 ಇಂಟು 90 ಅಂತ ಮಾಡ್ಕೋಬೇಕು. ಸೊ ನಾನಿಲ್ಲಿ ತಗೊಂಡಿರೋದು 39 ಮೈನಸ್ ಇಲ್ಲಿ ಯಾವ ಸಂಖ್ಯೆ ತಗೊಂಡಿದ್ದೀನಿ 9 4 ಅಂತ. ಸೊ 9 4 36 ಆಗುತ್ತೆ. ಸೊ 39 ಅಲ್ಲಿ 36 ತೆಗೆದ್ರೆ 3 ಬರುತ್ತೆ. ಸೊ ಅಗೇನ್ ನಾನು ಇಲ್ಲಿ +30 ಅಂತ ಬರ್ಕೋಬೇಕು. ಓಕೆ, ನೆಕ್ಸ್ಟ್ 4 ಟೈಮ್ಸ್ 90, ಇದು 4 ಟೈಮ್ಸ್ 90. ಪ್ಲಸ್ ಅಂತ ಹೇಳಿದ್ರೆ ನೀವು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಹೋಗ್ತೀರಾ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ಆರ್ ಪಾಸಿಟಿವ್ ಅಂದ್ರೆ ಪ್ಲಸ್ ಅಂತ ಬರ್ಕೋಬೇಕು. 90ಗೆ ಮಲ್ಟಿಪ್ಲೈ ಆಗಿರೋ ಸಂಖ್ಯೆ ಈವನ್ ಇದೆ. ಈವನ್ ಇದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಸ್ ಇಟ್ ಈಸ್ ಬರ್ಕೋಬೇಕು, ಚೇಂಜ್ ಮಾಡ್ಲಿಕ್ಕಿಲ್ಲ. ಸೊ ಕಾಸ್ 30 ಅಂತ ಬರುತ್ತೆ. ಆಂಗಲ್ ಇಲ್ಲಿ 30 ಇದೆ. ಕಾಸ್ 30 ಆನ್ಸರ್ ಈಸ್ ಅಗೇನ್ √3/2. ಆಯ್ತಾ? ಈಗ 3ನೇ ಟರ್ಮ್ ಫೈಂಡ್ ಔಟ್ ಮಾಡೋಣ. ಸೈನ್ 150 ಡಿಗ್ರಿ ಇಸ್ ಈಕ್ವಲ್ ಟು ಸೈನ್, ಓಕೆ ಫಸ್ಟ್ 2 ನಂಬರ್ಸ್ ತಗೊಂತೀನಿ. 15 9 ಟೇಬಲ್ ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡಿದಾಗ 9 1 9, 9 2 18 ದೊಡ್ಡ ಸಂಖ್ಯೆ ಆಯಿತು. ಸೊ 1 ಅಂತ ತಗೋಬೇಕು. ಸೊ 1 ಇಂಟು 90. ಓಕೆ, ನೆಕ್ಸ್ಟ್ ಇಲ್ಲಿ ನಾನು 15 ತಗೊಂಡಿದ್ದೀನಲ್ಲ ಆ ಸಂಖ್ಯೆ ಬರ್ಕೊಂತೀನಿ. ಇಲ್ಲಿ 9 1 ಅಂತ ತಗೊಂಡಿದ್ದೀನಿ, 9 1 9. ಸೊ 15 ಮೈನಸ್ 9 ಸಬ್ಟ್ರಾಕ್ಟ್ ಮಾಡಿದ್ರೆ 6 ಬರುತ್ತೆ. ಸೊ ಇಲ್ಲಿ ಬರೆಯುವಾಗ +60 ಅಂತ ಬರ್ಕೋಬೇಕು. ಓಕೆ, 1 ಟೈಮ್ಸ್ 90, ಈ ಲೈನ್ ಪ್ಲಸ್ ಅಂದ್ರೆ ಮುಂದೆ ಹೋಗ್ತೀರಾ. ಯುವರ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಕೊಸಿಕೆಂಟ್ ಇದ್ರೆ ಪಾಸಿಟಿವ್, ಇಲ್ಲಿ ಸೈನ್ ಇದೆ. ಸೊ ಪ್ಲಸ್ 90ಗೆ ಮಲ್ಟಿಪ್ಲೈ ಆಗಿರೋ ಸಂಖ್ಯೆ ಆಡ್ ಇದೆ. ಆಡ್ ಇದ್ದಾಗ ಸೈನ್ ವಿಲ್ ಚೇಂಜ್ ಟು ಕಾಸ್. ನೆಕ್ಸ್ಟ್ ಆಂಗಲ್ ಈಸ್ 60. ಕಾಸ್ 60 is 1/2. ಓಕೆ, ನೆಕ್ಸ್ಟ್ 4ನೇ ಆಂಗಲ್ ಕಾಸ್ 300 ಡಿಗ್ರಿ. ಸೊ ಕಾಸ್ ಅಂತ ಬರ್ಕೊಂಡು 300 ಅಲ್ಲಿ 30 ಫಸ್ಟ್ 2 ನಂಬರ್ಸ್ ತಗೋಬೇಕು. 30ಗೆ ಹತ್ತಿರ ಸಂಖ್ಯೆ ಯಾವ್ದಾಗತ್ತೆ ನೋಡಿ 27. ಸೊ 9 3 27. ಸೊ 3 ಟೈಮ್ಸ್ 90 ಅಂತ ಬರ್ಕೊಂತೀರಾ. ಇಲ್ಲಿ ಬಂದು 30 ಮೈನಸ್
9 3s ತಗೊಂಡಿದ್ದೀರಾ 27 ಬರುತ್ತೆ. 30ಯಲ್ಲಿ 27 ತೆಗೆದ್ರಿ 3. ಸೊ ಯು ವಿಲ್ ರೈಟ್ ಪ್ಲಸ್ 30 ಡಿಗ್ರಿ ಇಸ್ ಈಕ್ವಲ್ ಟು 3 ಟೈಮ್ಸ್ 90. ಇದು 3 ಟೈಮ್ಸ್ 90 ಪ್ಲಸ್ ಇದೆ, ಮುಂದೆ ಹೋಗ್ತೀರಾ. ಕಾಸ್ ಮತ್ತೆ ಸೀಕೆಂಟ್ ಇದ್ರೆ ಪ್ಲಸ್ ಬರ್ಕೋಬೇಕು. ಕಾಸ್ ಇದೆ, ಸೊ ಪ್ಲಸ್ 90ಗೆ ಮಲ್ಟಿಪ್ಲೈ ಆಗಿರೋ ಸಂಖ್ಯೆ ನೋಡಿ 3 ಇದೆ, ಆಡ್ ನಂಬರ್, ಸೊ ಕಾಸ್ ವಿಲ್ ಚೇಂಜ್ ಟು ಸೈನ್. ನೆಕ್ಸ್ಟ್ ಆಂಗಲ್ ಬರ್ಕೋಬೇಕು 30. ಸೈನ್ 30 ಇಸ್ 1/2. ಸೊ 4 ಟರ್ಮ್ಸ್ ಬಂದಾದ್ಮೇಲೆ ಕ್ವಶನ್ ನ ಬರ್ಕೋಬೇಕು. ಕನ್ಸಿಡರ್. ಸೊ ಕನ್ಸಿಡರ್ ಸೈನ್ 120 ಡಿಗ್ರಿ ಇಂಟು ಕಾಸ್ 390 ಡಿಗ್ರಿ ಪ್ಲಸ್ ಸೈನ್ 150 ಡಿಗ್ರಿ ಇಂಟು ಕಾಸ್ 300 ಡಿಗ್ರಿ ವಿಚ್ ಇಸ್ ಈಕ್ವಲ್ ಟು, ಸೊ ಕಾಸ್ ನೋಡಿ ಇಲ್ಲಿ ಕಾಸ್ 120 ಎಷ್ಟು ಬಂದಿದೆ, √3/2. ನೆಕ್ಸ್ಟ್ ಟರ್ಮ್ √3/2, ನೆಕ್ಸ್ಟ್ ಟರ್ಮ್ 1/2, ನೆಕ್ಸ್ಟ್ ಟರ್ಮ್ 1/4. ಎಲ್ಲ ಟರ್ಮ್ಸ್ 1/1 ಸಬ್ಸ್ಟಿಟ್ಯೂಟ್ ಮಾಡಬೇಕು. √3/2 ಇಂಟು √3/2, ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, ಪ್ಲಸ್ 1/2 ಇಂಟು 1/2. ಓಕೆ, ಸಿಂಪ್ಲಿಫೈ ಮಾಡಿದ್ರೆ √3 ಇಂಟು √3 ಮಲ್ಟಿಪ್ಲೈ ಮಾಡುವಾಗ 3 ಬರುತ್ತೆ, ಡಿವೈಡೆಡ್ ಬೈ 2 ಇಂಟು 2 ಇಸ್ 4. ನೆಕ್ಸ್ಟ್ ಪ್ಲಸ್ 1 ಇಂಟು 1 ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ, ಡಿವೈಡ್ ಬೈ 2 ಇಂಟು 2 ಇಸ್ 4. ಸೊ ಎರಡಕ್ಕೂ ಡಿನಾಮಿನೇಟರ್ ಸೇಮ್ ಇದೆ, LCM 4 ಆಗುತ್ತೆ. ನ್ಯೂಮರೇಟರ್ ಆಡ್ ಮಾಡ್ತೀರಾ, 3 ಪ್ಲಸ್ 1, 3 ಪ್ಲಸ್ 1 4 ಆಗುತ್ತೆ. 4/4 ಇಸ್ ಈಕ್ವಲ್ ಟು 1. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಕ್ವೆಶನ್. ಸಿಂಪ್ಲಿಫೈ ಸೈನ್ 120 ಇಂಟು ಕಾಸ್ 390 ಪ್ಲಸ್ ಸೈನ್ 150 ಇಂಟು ಕಾಸ್ 300. ಓಕೆ, ಇನ್ನೊಂದು ಕ್ವಶನ್ ತಗೊಳ್ಳುವ. ಸಿಂಪ್ಲಿಫೈ ಅಂತ ಹೇಳಿ ಇಲ್ಲಿ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಕೊಟ್ಟಿದ್ದಾರೆ. 4 ಟರ್ಮ್ಸ್ ಇದೆ, 4 ಟರ್ಮ್ಸ್ ಒಂದೊಂದು ಫೈಂಡ್ ಔಟ್ ಮಾಡ್ಕೊಂಡು ಹೋಗೋಣ. ಸೊ ಸೈನ್ ಫಸ್ಟ್ ಟರ್ಮ್ ಇಸ್ ಸೈನ್ 180 ಡಿಗ್ರಿ ಮೈನಸ್ ಎ. ಓಕೆ, ಸೈನ್ ಪ್ರೀವಿಯಸ್ ಕ್ವಶನಿಗೂ ಈ ಕ್ವಶನಿಗೂ ಡಿಫರೆನ್ಸ್ ಇದೆ. ಪ್ರೀವಿಯಸ್ ಕ್ವಶನ್ ಅಲ್ಲಿ ನಿಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಿಗೆ ಆಂಗಲ್ಸ್ ಏನ್ ಕೊಟ್ಟಿದ್ರು, ಬರೀ ನಂಬರ್ಸ್ ಇತ್ತು. ಇಲ್ಲಿ ಆಂಗಲ್ಸ್ ಅಲ್ಲಿ ಎ ಅಂತ ಆಂಗಲ್ ಬಂದಿದೆ. ಸೊ ಇಲ್ಲಿ ಫುಲ್ ನಂಬರ್ ಇಲ್ಲ. ಸೊ ನಿಮಗೆ ಆಂಗಲ್ ಕೊಡುವಾಗ 90, 270, 180, 360 ಅಂತ ಕೊಡ್ತಾರೆ. ಅದನ್ನ 1 ಟೈಮ್ಸ್ 90, 2 ಟೈಮ್ಸ್ 90, 3 ಟೈಮ್ಸ್ 90, 4 ಟೈಮ್ಸ್ 90 ಅಂತ ಕನ್ವರ್ಟ್ ಮಾಡ್ಕೋಬೇಕು. ಸೊ 180ನ 2 ಇಂಟು 90 ಅಂತ ಬರ್ಕೋಬಹುದು. ಸೊ 2 ಟೈಮ್ಸ್ 90 ಅಂತ ಬರ್ದು ಇಲ್ಲಿ ಬರ್ದಿರೋ ಮೈನಸ್ ಎ ಆಸ್ ಇಟ್ ಈಸ್ ಬರ್ಕೋಬೇಕು. ನೆಕ್ಸ್ಟ್ ಇದು ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಮತ್ತೆ ಪ್ಲಸ್ ಬರತ್ತಾ ಮೈನಸ್ ಬರತ್ತಾ ಅಂತ ಡಿಸೈಡ್ ಮಾಡ್ಕೋಬೇಕು. 0, 1 ಟೈಮ್ಸ್ 90, 2 ಟೈಮ್ಸ್ 90, 3 ಟೈಮ್ಸ್ 90, 4 ಟೈಮ್ಸ್ 90, A, S, T, C. ಸೊ 2 ಟೈಮ್ಸ್ 90 ಅಂದ್ರೆ ಇಲ್ಲಿ ನೋಡಿ ಮೈನಸ್ ಇದೆ, ಮೈನಸ್ ಅಂದ್ರೆ ಹಿಂದೆ ಹೋಗ್ತೀರಾ, ಹಿಂದೆ ಹೋದ್ರೆ ಸೈನ್ ಈಸ್ ಪಾಸಿಟಿವ್. ಸೊ ಇಲ್ಲಿನೂ ಸೈನ್ ಇದೆ, ಪ್ಲಸ್ ಅಂತ ಬರೀತೀರಾ. 90ಗೆ ಮಲ್ಟಿಪ್ಲೈ ಆಗಿರೋದು ಈವನ್ ನಂಬರ್ ಇದೆ, ಸೈನ್ ಇದ್ರೆ ಸೈನ್ ಅಂತಾನೆ ಬರೀಬೇಕು. ಸೈನ್ ಅಂತ ಬರೆದು ನೆಕ್ಸ್ಟ್ ಇಲ್ಲಿ ಏನ್ ಆಂಗಲ್ ಇದೆ ಆ ಆಂಗಲ್ ನ ಬರೆಯೋದು. ಸೊ ಫಸ್ಟ್ ಟರ್ಮಿಗೆ ಆನ್ಸರ್ ಪ್ಲಸ್ ಸೈನ್ ಬರುತ್ತೆ. ನೆಕ್ಸ್ಟ್ ಐಲ್ ಟೇಕ್ ಸೆಕೆಂಡ್ ಟರ್ಮ್. ಸೆಕೆಂಡ್ ಟರ್ಮ್ ಈಸ್ ಟ್ಯಾನ್ 90 ಡಿಗ್ರಿ ಪ್ಲಸ್ ಎ. ಸೊ ಟ್ಯಾನ್ ಅಂತ ಬರ್ಕೊಂಡು 90 ಡಿಗ್ರಿನ 1 ಇಂಟು 90 ಅಂತ ಬರ್ಕೊಳ್ಳೋದು. 1 ಇಂಟು 90 ಡಿಗ್ರಿ ಪ್ಲಸ್ ಎ. ಓಕೆ, 1 ಇಂಟು 90 ಅಂದ್ರೆ ಈ ಲೈನ್ ಮೇಲೆ ನಿಂತ್ಕೊಂತೀರಾ, ಹೌದಾ. ಸೊ 1 ಇಂಟು 90 ಪ್ಲಸ್ ಅಂದ್ರೆ ಯುಲ್ ಗೋ ಫಾರ್ವರ್ಡ್, ಮುಂದೆ ಹೋಗ್ತೀರಾ. ಸೈನ್ ಇದೆ, ಸೈನ್ ಇದ್ರೆ ಪಾಸಿಟಿವ್ ಬರ್ಕೋಬೇಕು. ಸೊ ಇಲ್ಲಿ ಟ್ಯಾನ್ ಇದೆ, ಸೊ ನೆಗೆಟಿವ್ ಆಗುತ್ತೆ. 90ಗೆ ಮಲ್ಟಿಪ್ಲೈ ಆಗಿರೋದು ಆಡ್ ನಂಬರ್ ಇದೆ, ಸೊ ಟ್ಯಾನ್ ವಿಲ್ ಚೇಂಜ್ ಟು ಕಾಟ್, ಕೋ ಫಂಕ್ಷನ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಆಂಗಲ್ ಏನಿದೆ ಇಲ್ಲಿ ಅದನ್ನ ಬರೆಯೋದು, ಕಾಟ್ ಎ. ನೆಕ್ಸ್ಟ್ ಮೂರನೇದು ಕಾಟ್ 360 ಡಿಗ್ರಿ ಪ್ಲಸ್ ಎ ಇಸ್ ಈಕ್ವಲ್ ಟು ಕಾಟ್ ಆಸ್ ಇಟ್ ಈಸ್ ಬರ್ಕೊಂಡು 360ನ 4 ಟೈಮ್ಸ್ 90 ಅಂತ ಬರ್ಕೊಳ್ಳೋದು, ಯಾಕಂದ್ರೆ 9 4 36 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಎ ಆಸ್ ಇಟ್ ಈಸ್ ಈಕ್ವಲ್ ಟು 4 ಟೈಮ್ಸ್ 90. ಈ ಲೈನು 4 ಟೈಮ್ಸ್ 90, ಪ್ಲಸ್ ಅಂದ್ರೆ ಮುಂದೆ ಹೋಗ್ತೀರಾ. ಎ ಅಂದ್ರೆ ಆಲ್ ಆರ್ ಪಾಸಿಟಿವ್, ಸೊ ಪ್ಲಸ್ 90ಗೆ ಮಲ್ಟಿಪ್ಲೈ ಆಗಿರೋದು ಈವನ್ ನಂಬರ್ ಇದೆ, ಕಾಟ್ ಅಂತಾನೆ ಉಳ್ಕೊಳ್ಳುತ್ತೆ. ಕಾಟ್ ಆಂಗಲ್ ಎ ಬರೆಯೋದು. ನೆಕ್ಸ್ಟ್ ಫೋರ್ತ್ ಟರ್ಮ್ ಕಾಸ್ 270 ಡಿಗ್ರಿ ಪ್ಲಸ್ ಎ. ಓಕೆ, ಈಸ್ ಈಕ್ವಲ್ ಟು ಕಾಸ್ ಆಸ್ ಇಟ್ ಈಸ್ ಬರ್ಕೊಂಡು 270ನ 3 ಟೈಮ್ಸ್ 90 ಅಂತ ಬರ್ಕೋಬೇಕು, ಪ್ಲಸ್ ಎ ಇಸ್ ಈಕ್ವಲ್ ಟು 3 ಟೈಮ್ಸ್ 90. ಈ ಲೈನು ಪ್ಲಸ್ ಅಂದ್ರೆ ಮುಂದೆ ಹೋಗ್ತೀರಾ.
ಕಾಸ್ ಇದ್ರೆ ಪಾಸಿಟಿವ್, ಇಲ್ಲಿ ಕಾಸ್ ಇದೆ, ಸೊ ಪ್ಲಸ್ 90ಗೆ ಮಲ್ಟಿಪ್ಲೈ ಆಗಿರೋ ಸಂಖ್ಯೆ ಆಡ್ ಇದೆ, ಸೊ ಕಾಸ್ ವಿಲ್ ಚೇಂಜ್ ಟು ಸೈನ್, ಸೈನ್ ಎ. ಓಕೆ, ನೆಕ್ಸ್ಟ್ ಎಲ್ಲಾ ಟರ್ಮ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, ಯಾಕಂದ್ರೆ 4 ಟರ್ಮ್ಸ್ ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ಸೊ ಕನ್ಸಿಡರ್, ಕ್ವಶನ್ ಬರ್ಕೋಬೇಕು, ಸೈನ್ 180 ಡಿಗ್ರಿ ಮೈನಸ್ ಎ ಇಂಟು ಟ್ಯಾನ್ 90 ಡಿಗ್ರಿ ಪ್ಲಸ್ ಎ ಡಿವೈಡೆಡ್ ಬೈ ಕಾಟ್ 360 ಡಿಗ್ರಿ ಪ್ಲಸ್ ಎ ಇಂಟು ಕಾಸ್ 270 ಡಿಗ್ರಿ ಪ್ಲಸ್ ಎ ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಸೈನ್ ಎ, ಸೆಕೆಂಡ್ ಟರ್ಮ್ ಕಾಟ್ ಎ ಇದೆ, ಅದನ್ನ ಬರೀತೀನಿ, ಸೈನ್ ಎ ಇಂಟು ಕಾಟ್ ನೆಗೆಟಿವ್ ಇದೆ, ಸೊ ರೈಟ್ ಇನ್ಸೈಡ್ ದ ಬ್ರಾಕೆಟ್, ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ಕಾಟ್ ಎ ಇಂಟು ಸೈನ್ ಎ, ಕಾಟ್ ಎ ಇಂಟು ಸೈನ್ ಎ. ಸೊ ನ್ಯೂಮರೇಟರ್ ಅಲ್ಲಿ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ, ಕಾಟ್ ಎ ಕ್ಯಾನ್ಸಲ್ ಆಗುತ್ತೆ, -1 ಉಳ್ಕೊಳ್ಳುತ್ತೆ. ದಿಸ್ ಇಸ್ ದ ಆನ್ಸರ್. ಸೊ ಈ ರೀತಿಯಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನ್ ಕೊಟ್ಟಿರ್ತಾರೆ ಅದು 90 ಡಿಗ್ರಿಗಿಂತ ಜಾಸ್ತಿ ಇದ್ರೆ ಆಂಗಲ್, ಅಲೈಡ್ ಆಂಗಲ್ ಅಲ್ಲಿ ಕನ್ವರ್ಟ್ ಮಾಡಿ ASTC ರೂಲ್ ನ ಅಪ್ಲೈ ಮಾಡಿಕೊಂಡು ನಾವು ಪ್ಲಸ್ ಬರತ್ತಾ ಮೈನಸ್ ಬರತ್ತಾ ಅಂತ ಡಿಸೈಡ್ ಮಾಡಿ 90ಗೆ ಮಲ್ಟಿಪ್ಲೈ ಆಗಿರೋ ಸಂಖ್ಯೆ ಈವನ್ ಇದೆನಾ ಆಡ್ ಇದೆನಾ, ಹಾಗಾಗಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕೋ ಫಂಕ್ಷನ್ ಗೆ ಚೇಂಜ್ ಆಗತ್ತಾ ಆಗೋದಿಲ್ಲ ಅಂತ ಡಿಸೈಡ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕಾಗತ್ತೆ.